ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀತಿ ಮತ್ತು ಆರೋಗ್ಯ ಸಮಸ್ಯೆಗೆ ನೊಂದು ಯುವತಿ ಸಾವನ್ನಪ್ಪಿದ್ದಾರೆ. ಪೆಟ್ರೋಲ್ ಸುರ್ಕೊಂಡು 22 ವರ್ಷದ ಯುವತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಪ್ರೀತಿ ಹಾಗೂ ಆರೋಗ್ಯ ಸಮಸ್ಯೆ ಇರುತ್ತೆ. ಒಂದ್ ಕಡೆ ಪ್ರೀತಿಯ ಸಮಸ್ಯೆ, ಇನ್ನೊಂದ್ ಕಡೆ ಆರೋಗ್ಯ ಸಮಸ್ಯೆ. ಇದರಿಂದ ನೊಂದು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪೆಟ್ರೋಲ್ ಸುರ್ಕೊಂಡು 22 ವರ್ಷದ ಯುವತಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ನೆಲಮಂಗಲ ತಾಲೂಕಿನ ಕೆಜಿ ಶ್ರೀನಿವಾಸಪುರದ ಬಳಿ ಈ ಒಂದು ಘಟನೆ ನಡೆದಿದೆ. 22 ವರ್ಷದ ಯಶಸ್ವಿನಿ ಮೃತಳು. ಈಕೆಗೆ ಪ್ರೀತಿಯ ಸಮಸ್ಯೆ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಆರೋಗ್ಯ ಸಮಸ್ಯೆ ಇತ್ತಂತೆ. ಹೀಗಾಗಿ ಸ್ನಾನದ ಮನೆಯಲ್ಲಿ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯುವತಿ ಪೆಟ್ರೋಲ್ ಪರ್ಚೇಸ್ ಮಾಡುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಒಂದ್ ಕಡೆ ಇವರಿಗೆ ಆರೋಗ್ಯ ಸಮಸ್ಯೆ ಅಂದ್ರೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಅದರಿಂದ ಬಳಲ್ತಾ ಇದ್ರು ಯಶಸ್ವಿನಿ. ದೊಡ್ಡಬಳ್ಳಾಪುರ ಬಳಿಯ ಖಾಸಗಿ ಕಂಪನಿಯಲ್ಲಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಇನ್ನೊಂದ್ ಕಡೆ ಬಿಹಾರದ ಯುವಕನೊಂದಿಗೆ ಪ್ರೀತಿಯಲ್ಲಿ ಬಿದ್ದಿದ್ರು ಯಶಸ್ವಿನಿ. ಪ್ರೀತಿ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ. ಇದರಿಂದ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿ ಹಾಗೂ ಆರೋಗ್ಯ ಸಮಸ್ಯೆಗೆ ನೊಂದು ಯುವತಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಯುವತಿ ಮೊದಲಿಗೆ ಹೋಗಿ ಪೆಟ್ರೋಲ್ನ ಪರ್ಚೇಸ್ ಮಾಡುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ನೀವೇನು ನೋಡ್ತಾ ಇದ್ದೀರಾ, ಬಂಕ್ಗೆ ಹೋಗಿ ಅವರು ಪೆಟ್ರೋಲ್ನ ತಗೊಳ್ತಾ ಇರುವಂತಹ ದೃಶ್ಯ ಇದು. ಇನ್ನೊಂದು ಕಡೆ ಅವರ ಫೋಟೋ ಇದೆ. ಹಾಗೆ ಮತ್ತೊಂದು ಕಡೆ ಅವರು ಸಾವನ್ನಪ್ಪಿರುವಂತಹ ಮನೆಯ ದೃಶ್ಯ ಅದು. ಅವರ ಮೃತದೇಹವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಯುವತಿ ಪೆಟ್ರೋಲ್ ಪರ್ಚೇಸ್ ಮಾಡ್ತಿರುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ. ಸ್ನಾನದ ಮನೆಯಲ್ಲಿ ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದು ಕಡೆ ಥೈರಾಯ್ಡ್ ಕಾಯಿಲೆ ಇತ್ತು, ಇನ್ನೊಂದು ಕಡೆ ಪ್ರೀತಿಯ ವಿಷಯ ಕೂಡ ಇತ್ತು. ಅಂದರೆ ಪ್ರೀತಿ ವಿಚಾರಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ. ಇದರಿಂದ ನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ನೆಲಮಂಗಲದ ಪ್ರತಿನಿಧಿ. ಇನ್ನು ಯಾವ ವಿಚಾರಕ್ಕೆ ಅಂದರೆ ಮೇಲ್ನೋಟಕ್ಕೆ ಪ್ರೀತಿ ಹಾಗೂ ಆರೋಗ್ಯದ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಇವರ ಆತ್ಮಹತ್ಯೆಗೆ ಇದೇ ನಿಖರವಾದ ಕಾರಣನ? ಹಾಗೆ ಯುವತಿಯ ಪೋಷಕರು ಏನು ಹೇಳ್ತಿದ್ದಾರೆ ಅಂತ? ಸಿಂಚನ, 22 ವರ್ಷದ ಯಶಸ್ವಿನಿ ನಿನ್ನೆ ಮನೆಯಲ್ಲಿ ಅಂದ್ರೆ ಈ ಒಂದು ಪೆಟ್ರೋಲ್ ಬಂಕ್ಗೆ ತೆರಳಿ ಪೆಟ್ರೋಲ್ ಅನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಮನೆಯ ಹೊರಗಿನ ಈ ಒಂದು ಸ್ನಾನದ ಕೋಣೆಯಲ್ಲಿ ಈ ಒಂದು ಪೆಟ್ರೋಲ್ ಅನ್ನು ಸುರಿದುಕೊಂಡು ಬೆಂಕಿಯನ್ನು ಹಚ್ಚಿಕೊಂಡಿರುವಂತದ್ದು. ಸದ್ಯ ಈಗ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪೋಷಕರ ಹೇಳಿಕೆ ಮೇರೆಗೆ, ಅಂದ್ರೆ ಪೋಷಕರು ತನ್ನ ಮಗಳಿಗೆ ಈ ಒಂದು ಥೈರಾಯ್ಡ್ ಕಾಯಿಲೆ ಇದೆ, ಆ ಕಾಯಿಲೆಯಿಂದ ಕೂಡ ಕೆಲ ದಿನಗಳಿಂದ ಬಳಲ್ತಾ ಇದ್ಲು, ಅದರಿಂದ ಮನನೊಂದು ಕೂಡ ಅದರಿಂದಲೂ ಕೂಡ ಈ ಒಂದು ಆತ್ಮಹತ್ಯೆಗೆ ಶರಣಾಗಿರಬಹುದು ಎಂಬ ಹೇಳಿಕೆಯನ್ನ ಪೋಷಕರು ಠಾಣೆಯಲ್ಲಿ ದಾಖಲಿಸಿರುವಂತದ್ದು. ಇನ್ನೊಂದು ಮೂಲಗಳ ಪ್ರಕಾರ ಈ ಒಂದು ಯುವತಿ ಈ ಒಂದು ಆಪಲ್ ಕಂಪನಿ ಅಂದ್ರೆ ಈ ದೊಡ್ಡಬಳ್ಳಾಪುರ ಬಳಿ ಇರುವಂತಹ ಒಂದು ಆಪಲ್ ಕಂಪನಿಯಲ್ಲಿ ಕೇವಲ 5 ತಿಂಗಳ ಹಿಂದೆ ಈ ಒಂದು ಕೆಲಸಕ್ಕೆ ಸೇರಿರ್ತಾಳೆ. ಅಲ್ಲಿ ಒಂದು ಬಿಹಾರ ಮೂಲದ ಯುವಕನೊಂದಿಗೆ ಪ್ರೇಮ ಕೂಡ ಮೂಡಿರುತ್ತೆ. ಆ ಪ್ರೀತಿ ವಿಚಾರಕ್ಕೆ ಮನೆಯಲ್ಲಿ ವಿರೋಧ ಕೂಡ ವ್ಯಕ್ತವಾಗಿರುತ್ತೆ. ಅಂದ್ರೆ ಹುಡುಗಿ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮನೆಯಲ್ಲಿ ಕೆಲ ಗಲಾಟೆ ಕೂಡ ನಡೆದಿರುತ್ತೆ. ಇದರಿಂದ ಕೂಡ ಮನನೊಂದು ಯುವತಿ ಆತ್ಮಹತ್ಯೆಗೆ ಶರಣಾಗಿರಬಹುದು ಎಂದು ಶಂಕೆ ಕೂಡ ಮೂಡಿದೆ. ಸದ್ಯ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.